ಈ ಸೀತಮ್ಮ ಬೇರೆ ಯಾರೂ ಅಲ್ಲ. ಆದರೆ ದೇವಕಿ ವಿಚಾರದಲ್ಲಿ ನನ್ನ ಗಂಡ ತಪ್ಪು ನಿರ್ಧಾರ ತಗೊಂಡ್ರು. ದೇವ್ರು ಕೂಡ ಮೆಚ್ಚುತ್ತಾ ಇರಲಿಲ್ಲ. ಆದರೆ ದೇವರಾಜ್ ವಿಚಾರದಲ್ಲಾಗಲಿ ನನ್ನ ವಿಚಾರದಲ್ಲಾಗಲಿ ಅವ್ರು ತಪ್ಪಿಲ್ಲ. ಭಾವ, ನಿಮ್ಮ ತಮ್ಮ ಎಂಥ ಪ್ರೀತಿ ಮನುಷ್ಯ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಒಂದು ದಿನನೂ ನನ್ನ ಮನಸ್ಸನ್ನ ನೋಯಿಸ್ತವ್ರಲ್ಲ. ಮದುವೆಯಾಗಿ ಹಳೆ ಬೀಡಕ್ಕೆ ಬಂದ ದಿನದಿಂದ ಇದುವರೆಗೂ ರಾತ್ರಿ ಮಲಗುವಾಗ ಶಾಯರಿ ಹೇಳಿದ ದಿನ ಇಲ್ಲ. ಹೋಟ್ಲನ್ನ ನಮ್ಮಿಬ್ರು ಪ್ರೀತಿ ಸ್ಮಾರಕ ಅಂತಾನೆ ಕರೀತಾ ಇದ್ರು. ಆದರೆ ಬಿರುಗಾಳಿಗೆ ಪ್ರೀತಿ ಶಾಯರಿ ಎಲ್ಲ ಗೊತ್ತಾಗೋದಿಲ್ಲ. ನೆಲ ಕಚ್ಚಿಸೋದ್ರಲ್ಲೇ ಖುಷಿ ಪಡುತ್ತೆ. ವಿದ್ಯಾ, ಪದ್ಮ, ದೇವಕಿ ಊರಿಗೆ ಹೊರಟಿದ್ದಾರೆ. ಊರ ಮೇಲೆ ಸಿಟ್ಟ ಮೇಲೆ. ಆದರೆ ಆ ಸಿಟ್ಟಿಗೆ ಕಾರಣ ಅವರಲ್ಲ, ನಾನು. ಅವ್ರನ್ನ ನೀವೆಲ್ಲ ಸೇರಿ ಕುಟುಕಿದ್ರೆ, ಈ ಅಳಿಸಿ ಬೈದ್ರೆ ನನಗೆ ನೋವಾಗುತ್ತೆ. ಒಂದು ನಿರ್ಮಲ ಮನಸ್ಸನ್ನ ಕಲ್ಕಿದ್ರೆ ಅಪರಾಧ ಭಾವನೆ ಇನ್ನಷ್ಟು ಚುಚ್ಚದಾಗತ್ತೆ. ಸರಿ, ನನಗೋಸ್ಕರ ಅವ್ರನ್ನ ಕಾಪಾಡಿ. ಅತ್ತೆ, ಈಗ ನಾವೆಲ್ಲ ಒಟ್ಟಿಗೆ ಸೇರಿರೋದು ಅವ್ರನ್ನ ಈ ಕೊಲೆಗಾರನ ಮನಸ್ಥಿತಿಯಿಂದ ಹೇಗೆ ಹೊರಗಡೆ ತರಬೇಕು ಅನ್ನೋ ನಿರ್ಧಾರ ಮಾಡೋಕ್ಕೆ. ನಾವು ಅವ್ರನ್ನ ಕೂಡ ಹಾಕಬೇಕಾಗತ್ತೆ. ಆದರೆ ಆ ಥರ ಮಾಡೋಕ್ಕಾಗೋದಿಲ್ಲ. ಇಲ್ಲಾಂದರೆ ಯಾವುದಾದ್ರು ಒಂದು ನೆಪ ಒಡ್ಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಇದೆರಡೇ ದಾರಿ ಇರೋದು. ಅರೆಸ್ಟ್ ಮಾಡಿಸಿದ್ರೆ ಅವ್ರನ್ನ ಇನ್ನಷ್ಟು ಕೆರಳಿಸ್ದಾಗಲ್ವಾ? ಅದು ಬಿಟ್ಟು ಬೇರೆ ದಾರಿನೇ ಇಲ್ವಾ ಅವಿನಾಶ್? ಅತ್ತೆ, ನಾನು ಈ ಕುಟುಂಬಕ್ಕೆ ಹೊಸಬ. ನೀವೆಲ್ಲ ಸೇರಿ ಏನು ನಿರ್ಧಾರ ತಗೋತೀರೋ ಅದಕ್ಕೆ ನನ್ನ ಒಪ್ಪಿಗೆ ಇದೆ. ನಾನು ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಈ ಸಂಸಾರದ ವಿಚಾರದಿಂದ ನನ್ನ ಮತ್ತು ನೀವಿ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಬರೋದಿಲ್ಲ. ಇದ್ರ ಬಗ್ಗೆ ಯಾರೂ ಕೊರಗೋ ಅವಶ್ಯಕತೆಯೂ ಇಲ್ಲ.
ಮದುವೆಗೆ ಮುಂಚೆನೇ ನನಗೆ ವಿಚಾರ ಗೊತ್ತಿತ್ತು. ಮದುವೆ ಆದಮೇಲೆ ನೀವೀಗ ನಾನು ವಿಚಾರ ಹೇಳಿದ್ದು. ನೀವೆಲ್ಲ ಸೇರಿ ಏನು ನಿರ್ಧಾರ ತಗೋತಿರೋ ಅದಕ್ಕೆ ನನ್ನ ಒಪ್ಪಿಗೆ ಇದೆ. ನೀನು ಇಲ್ಲೇ ಇರು, ಸಾಯಂಕಾಲ ಬಂದು ಕರ್ಕೊಂಡು ಹೋಗ್ತೇನೆ. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಅಷ್ಟೊಂದು ಲೆಕ್ಕ ನೋಡ್ತಾ ಇದೆಯಲ್ಲ, ಏನದು? ಲೆಕ್ಕ ಅಲ್ಲ ಯಶು, ಖರ್ಚು ನೋಡ್ತಾ ಇದ್ದೀನಿ. ದುಡ್ದಿದ್ದು ಉಳಿಸಿದ್ದು ಎಲ್ಲ ಕರಗೋಗ್ತಾ ಇದೆ. ಸುಮ್ಮನೆ ರೂಪ ವಿಚಾರದಲ್ಲಿ 10 ಲಕ್ಷ ಖರ್ಚಾಯಿತು. ಮಗುನೂ ಇಲ್ಲ, ಚೇತು ಬಿಡುಗಡೆನೂ ಆಗಲಿಲ್ಲ. ಆ ದರಿದ್ರ ಸುಧಾಕರ ಅವನು ಬೇರೆ ಅದರಲ್ಲಿ ಅರ್ಧ ಹಣ ನುಂಗ್ ಹಾಕ್ಬಿಟ್ಟ. ಎಲ್ಲರೂ ನಮಗೆ ಮೋಸ ಮಾಡಿದವ್ರೆ. ಹೆತ್ತ ತಾಯಿನೇ ಮೋಸ ಮಾಡಿದ ಮೇಲೆ ಬೇರೆಯವ್ರು ಬಿಡ್ತಾರೆ ಹೇಳು? ದೇವಕಿಗೆ 10 ಲಕ್ಷ, ರೂಪ ವಿಚಾರದಲ್ಲಿ 10 ಲಕ್ಷ, ಸುಧಾಕರ್ಗೆ ಮನೆ ಲೀಸಿನ ಕಮಿಷನ್ 60,000. ಅಮ್ಮ ಕೇಸ್ ಕೊಟ್ಟಿದ್ದು ಎಲ್ಲ ಸೇರಿ 1 ಲಕ್ಷ ರೂಪಾಯಿ ಆಯಿತು. ಒಂದೊಂದು ಸಲ ಲೆಕ್ಕ ನೋಡಿದಾಗ ತಲೆನೇ ಕೆಟ್ಟೋಗುತ್ತೆ. ಯಾವ ಜನ್ಮದಲ್ಲಿ ಇವ್ರು ಋಣ ತಿಂದಿದ್ವೋ ಏನೋ, ಈಗ ತೀರಿಸ್ತಾ ಇದ್ದೀವಿ. ಈಗ ಈ ಹೊಸ ಕೇಸ್ ಬೇರೆ, 6 ಲಕ್ಷ ಮಾತಾಡಿದ್ದೀನಿ. ಜಾಸ್ತಿ ಅನ್ಸತ್ತಲ್ವ ರಘು? ಆದರೂ ಗೆಲ್ಲೋ ಗ್ಯಾರಂಟಿ ಇದೆಯಲ್ಲ, ಅದೊಂದೇ ಸಮಾಧಾನ. ರಘು, ಆ ಚಾಕ್ಲೇಟ್ ಲಾಯರ್ ಹತ್ರ ಮಾತಾಡಿ ಚೌಕಾಸಿ ಮಾಡ್ಸೋಕ್ಕಾಗಲ್ವಾ? ಅದು ಸಾಧ್ಯನೇ ಇಲ್ಲ ಯಶು. ದುಡ್ಡಿದ್ರೆ ಬನ್ನಿ ಅಂತ ಬೋರ್ಡೇ ಹಾಕಿದ್ದಾರೆ. ಅವ್ರು ಮಾತ್ರ 1 ಪೈಸನೂ ಕಮ್ಮಿ ಮಾಡಲ್ಲ. ಮತ್ತೆ ಈಗ ರೆಸಾರ್ಟಿಂದ ಹಣ ಬರ್ತಾ ಇಲ್ವಾ? ಇಲ್ಲ ಯಶು, ನಾನೇ ರೆಗ್ಯುಲರಾಗಿ ಹೋಗಿ ನಿಂತು ಏನಾದರೂ ಗಿಮಿಟ್ ಮಾಡಿದರೆ ಖಂಡಿತ ಆಗುತ್ತೆ. ಅದೇ ನಾನೇ ಗಮನ ಕೊಡ್ತಾ ಇಲ್ಲ, ಕೊಡೋಕ್ಕೂ ಆಗ್ತಿಲ್ಲ. ಅದ್ಯಾವುದೋ ಒಂದು IT ಕಂಪ್ನಿಯವ್ರು ಫೋನ್ ಮಾಡಿದ್ರಲ್ಲ, ಏನಾಯಿತು? ಅವರೇ ಪೋಸ್ಟ್ಪೋನ್ ಮಾಡಿದ್ದಾರೆ. ಅಟ್ಲೀಸ್ಟ್ ಆ ಪಾರ್ಟಿ ಏನಾದರೂ ನಡೆದಿದ್ರೆ ಲಾಯರ್ ಫೀಸ್ ಆದರೂ ಆಗಿರೋದು. ಒಂದು ಕೆಲಸ ಮಾಡು ರಘು, ನನ್ನ ಒಡವೆಗಳನ್ನು ಮಾರ್ಬಿಡು, 3-4 ಲಕ್ಷನಾದರೂ ಸಿಗತ್ತೆ. ಬೇಡ ಯಶು, ಮಾರಿದರೆ ಮತ್ತೆ ತಗೊಳ್ಳೋಕ್ಕಾಗಲ್ಲ. ಈಗ 1 ತೊಲ 20,000 ರೂಪಾಯಿ ಇದೆ. ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೀನಿ. ನಮ್ಮ ಮನೆ ಇದೆಯಲ್ಲ, ಅದೇ ವಿದ್ಯಾಧರ್ ಫ್ಯಾಮಿಲಿ ಇರೋ ಮನೆ, ಆ ಮನೆ ಮೇಲೆ ಲೋನ್ ತಗೊಳ್ಳೋಣ ಅಂತಿದ್ದೀನಿ. ನಮ್ಮ ಮನೆ ಇದೆಯಲ್ಲ, ಅದೇ ವಿದ್ಯಾಧರ್ ಫ್ಯಾಮಿಲಿ ಇರೋ ಮನೆ, ಆ ಮನೆ ಮೇಲೆ ಲೋನ್ ತಗೊಳ್ಳೋಣ ಅಂತಿದ್ದೀನಿ.
ಮಾಡಿದ್ದೆಲ್ಲ ನನಗಾಗಿ, ದೇವ್ಗಿಗಾಗಲಿ ರೂಪಂಗಾಗಲಿ ನನ್ನಿಂದ ನೀನು ಕಷ್ಟಪಡೋ ಹಾಗಾಯಿತು. ಚೇಚೆ, ಹಾಗೆ ಯಾಕೆ ಅಂದ್ಕೋತೀಯ ಯಶು? ಇದು ನಮ್ಮಿಬ್ಬರ ಖುಷಿಗೋಸ್ಕರ ಮಾಡಿದ್ದಲ್ವ? ಸಂಸಾರ ಆದಮೇಲೆ ಕಷ್ಟ ಸುಖಗಳು ಇದ್ದೇ ಇರುತ್ತೆ. ಮನೆ ಮೇಲೆ ಲೋನ್ ತಗೊಳ್ಳೋಣ, ರೆಸಾರ್ಟ್ ಕಡೆ ಗಮನ ಕೊಡೋಣ, ಎಲ್ಲ ಸರಿ ಹೋಗುತ್ತೆ ಯಶು. ಸೀತು, ನಿನ್ನ ಗಂಡ ಆಗಾಗ ನಿನಗೆ ಎರಡೆರಡು ರೇಟ್ ಬಾರಿಸ್ತಾ ಇದ್ರೆ ಸರಿ ಹೋಗ್ತಿತ್ತು ಅನ್ಸುತ್ತೆ. ಯಾಕೆ? ಅದು ಯಾಕೆ ಪದೇ ಪದೇ ನಾನು ತಪ್ಪು ಮಾಡಿದೆ ಅಂತ ಕೊರಗ್ತಾ ಇರ್ತೀಯ? ಕೊರಗೋದು ಅಂದ್ರೆ ಅದೇನು ಖುಷಿನೋ ನಿನಗೆ? ಕೊರಗ್ತಾ ಇಲ್ಲ ಕಣೆ, ದುಃಖನೂ ಪಡ್ತಿಲ್ಲ. ಇವತ್ತು ನನ್ನ ಮನಸ್ಸು ಹಗುರ ಆಯಿತು ಅನಿಸ್ತಿದೆ. ತಲೆಯಲ್ಲಿ ತುಂಬಿಕೊಂಡಿದ್ದ ಭಾರ ಎಲ್ಲ ಇವತ್ತು ಕಡಿಮೆ ಆಯಿತು. ಭಾರನೂ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಸುಮ್ಮನೆ ತಲೆ ಒಳಗಡೆ ಬೇಡದಿರೋ ಮೆಲೋ ಡ್ರಾಮಾಗಳು ತುಂಬಿಕೊಂಡು ಕುಯ್ಯೋ ಮರ್ರೋ ಅಂತ ಇರ್ತೀಯ. ಟ್ರಾಜಿಡಿ ಸಿನಿಮಾ ಹೀರೋಯಿನ್ ಥರ. ಸುಮತಿ, ಒಂದು ಮಾತು ಹೇಳಲ್ಲ? ಚೇತು ವಿಷಯದಲ್ಲಿ ನೀನು ನಡ್ಕೊಂಡಲ್ಲ, ಆ ಧೈರ್ಯ ನನಗಿದ್ದಿದ್ರೆ ಇವತ್ತು ನಾನು ಕೊರಗ್ತಾ ಇರಲಿಲ್ಲ. ಆದರೆ ಏನು ಮಾಡೋದು ಹೇಳು, ನನಗೆ ಬುದ್ಧಿನೂ ಇರಲಿಲ್ಲ, ಧೈರ್ಯ ಅಂತೂ ಮೊದಲೇ ಇರಲಿಲ್ಲ. ಸೀತು, ಅತ್ತಿಗೇನು ಏನಂತ ಧೈರ್ಯವಂತರೇನಲ್ಲ. ಆದರೂ ಅನ್ಯಾಯ ಆದಾಗ ಹೇಗೆ ಧೈರ್ಯ ತಂದ್ಕೋತಾರೆ ನೋಡು. ಈಗ ನೋಡ್ತಾ ಇರೋ ಅಪ್ಪಯ್ಯನಿಗೆ ಬೆವ್ರು ಇಳಿಸ್ತಾ ಇರ್ತಾರೆ. ಆ ಕೆಲಸ ಅವ್ರು ಮಾಡೋದು ಸರಿ ಇರಲ್ಲ. ಕೆಟ್ಟಗಳಿಗೆ ಏನು ಬೇಕಾದರೂ ಆಗ್ಬೋದು. ಸೀತು, ಕೆಟ್ಟಗಳಿಗೆ ನಿಜ, ಆದರೆ ನಿನ್ನ ಗಂಡನಿಗೆ. ಈಗ ನೋಡ್ತಾ ಇರೋ ಇಬ್ಬರು ನಾರಿ ಮಣಿಯರು ಹೇಗೆ ಭೂತ ಬಿಡಿಸ್ತಾರೆ ಅಂತ. ಏನೇ ಪೊಲೀಸನ ಹೆಂಡತಿ, ಎಲ್ಲೇ ನಿನ್ನ ಗಂಡ ಬರಲಿಲ್ವಾ ಕರ್ಕೊಂಡು ಹೋಗಕ್ಕೆ? ಇನ್ನೇನಿಗೆ ಬರ್ತಾರೆ ಕಣೆ. ಸರಿ, ಅವ್ರಿಗೆ ಫೋನ್ ಮಾಡಿ ಹೇಳಿಬಿಡು, ಅದಕ್ಕೆ ಮತ್ತು ದೇವಕಿ ಅಕ್ಕ ಹಳೆ ಬಿಡುಗೆ ಹೋಗಿರೋ ವಿಚಾರನ. ಇಲ್ಲ ಅಂದರೆ ನಂಬಕ್ಕಾಗಲ್ಲ ಹುಚ್ಕಂಡಸ್ರ ಸವಾಸ. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇದ್ಬಿಡ್ಬೇಕು. ಏನಂತೀಯ? ಅವ್ರು ಇಲ್ಲಿಗೆ ಬರಲಿ, ಆಗಲೇ ವಿಚಾರ ತಿಳಿಸ್ತೀನಿ. ಹಬ್ಬ, ಎಂಥ ಫ್ಯಾಮಿಲಿ ನಮ್ಮದು. ಹಾಂ, ಕಳ್ಳರು, ಪೊಲೀಸರು, ಕೊಲೆ ಮಾಡ್ತೀನಿ ಅಂತ ಹೆದರಿಸೋರು, ಹೆದರ್ಕೊಳ್ಳೋರು, ಒನಕೆ ಓಬವ್ವ, ಕಿತ್ತೂರಾಣಿ ಚೆನ್ನಮ್ಮ, ಕಣ್ಣೀರ್ವೇರು, ಸಾಫ್ಟ್ವೇರು, ಹಾರ್ಡ್ವೇರು, ಸೆಕ್ಯೂರಿಟಿ ಎಲ್ಲ ಒಂದೇ ಮನೆಯಲ್ಲಿ. ಬೋಲೋ ಹಳೆಬೀಡು ಹೋಟ್ಲು ಫ್ಯಾಮಿಲಿ ಕಿ ಜೈ. ಹೇಳಿ ರೀ, ನೀವು ಯಾವುದನ್ನು ತಲೆಗೆ ಹಚ್ಕೊಳಕ್ಕೆ ಹೋಗ್ಬಿಡಿ. ಹಾಗಂತ ನೀವು ನಂಗೆ ಮಾತು ಕೊಡಬೇಕಪ್ಪ. ನನಗೆ ನೀವೇ ಮುಖ್ಯ ರೀ. ರೀ, ಪ್ಲೀಸ್ ಈ ನಗು ಮಾತ್ರ ನಗಬೇಡಿ. ನೀವು ಈ ನಗು ನಕ್ರೆ ನನಗೆ ಭಯ ಆಗತ್ತೆ ರೀ. ಇಲ್ಲ ಪದ್ಮ, ಈ ನಗು, ಸಂತೋಷ ಎಲ್ಲ ಭೂಕಂಪ ಆದಾಗ ಅವಶೇಷಗಳ ಒಳಗೆ ಸೇರ್ಕೊಳ್ಳುತ್ತಲ್ಲ, ಹಾಗೆ ಮನಸ್ಸಿನೊಳಗೆ ಆಳವಾಗಿ ಸೇರ್ಕೊಂಡು. ಒತ್ತಾಯ ನಕ್ರೆ ಇದೇ ನಗುನೇ ಬರೋದು. ದೇವರಾಜ್ದು ತಗೊಳ್ಳಿ, ಮಾತಾಡಿ. ದೇವರಾಜ್ದು ತಗೊಳ್ಳಿ, ಮಾತಾಡಿ. ನಿಮ್ಗೆ ಯಾಕ್ರಿ ಅಳ್ಕೋ ಅಂಜಿಕೆ? ಅದೆಲ್ಲ ಇರಬೇಕಾದ್ದು ಅವ್ರಿಗೆ. ನೀವು ಮಾತಾಡಿ.
ಫಾಲೋ. ಪಂಡಿತರೆ, ಯಾಕೋ ನಿಮ್ಮ ಧ್ವನಿ ಕೇಳಿದ್ರೆ ನಾನು ಕೊಟ್ಟ ಕವರ್ನ ಒಡೆದು ಓದಿಲ್ಲ ಅನ್ಸುತ್ತೆ. ಮರೆತು ಬಿಟ್ರಾ ಅಥವಾ ಬೇಡ ಅಂತ ಬಿಟ್ಬಿಟ್ರಾ? ಹಾಗಾಗಿದ್ರೆ ಚೆನ್ನಾಗಿತ್ತು ದೇವರಾಜ್. ಅಂದರೆ ನಿಮ್ಮ ಕಾವ್ಯದ ಭಾಷೆ ನನಗೆ ಅರ್ಥ ಆಗಲಿಲ್ಲ. ಇದರಲ್ಲಿ ಕಾವ್ಯ ಏನಿದೆ ರೀ? ಆ ಕವರನ್ನು ಒಡೆಯೋದನ್ನು ಮರೆತಿದ್ರೆ ಅಥವಾ ಬೇಡ ಅಂತ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ಪಂಡಿತರೆ, ಏನಾಯಿತು? ನೋಡಿ, ನೀವು ಬೇಸರಿಸ್ಕೊಂಡಿದ್ದೀರಿ ಅಂತ ಕಾಣುತ್ತೆ. ನಾನು ನಾಳೆ ಫೋನ್ ಮಾಡ್ತೇನೆ. ರೆಸ್ಟ್ ತಗೊಳ್ಳಿ. ರೆಸ್ಟು, ವಿರಾಮ. ಇರಲಿ ಬಿಡಿ, ಯಾವಾಗ ಮಾತಾಡಿದ್ರು ಇದೇ ಮಾತನ್ನೇ ತಾನೇ ಆಡೋದು. ಖಂಡಿತ ನಾನು ನಿಮ್ಮ ಕವರನ್ನ ಒಡಿದೇ ಇದ್ದಿದ್ರೆ, ಓದದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕಿಂತ ಮುಖ್ಯ, ನಾನು ಅಗಡಿಗೆ ಬರದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಂದರು ನಾನು ಮಾಮೂಲಿ ಟೂರಿಸ್ಟ್ ಥರ ಬಂದು ಹಾಗೆ ವಾಪಸ್ಸಾಗಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ಮ ಜೊತೆ ಕ್ಲೋಸ್ ಆಗಿ ಇಲ್ಲದೆ ಇದ್ರೆ ಚೆನ್ನಾಗಿರ್ತಿತ್ತು. ಎಂಗೇಜ್ಮೆಂಟ್ಗೆ ನೀವು ಬರದೇ ಇದ್ರೆ ಚೆನ್ನಾಗಿರ್ತಿತ್ತು. ಅಲ್ಲಿ ನೀವು ನನ್ನ ಚಿಕ್ಕಮ್ಮನ ನೋಡದೆ ಇದ್ರೆ ಚೆನ್ನಾಗಿರ್ತಿತ್ತು. ಇದೆಲ್ಲದಕ್ಕಿಂತ ಚಿಕ್ಕಮ್ಮ ನಿಮ್ಮ ಮನೇಲಿ ಕೆಲಸಕ್ಕೆ ಇಲ್ಲದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇದ್ದು ನಿಮ್ಮ ಅತಿರೇಕದ ಉತ್ಸಾಹ ತಪ್ಪು ದಾರಿಗೆ ಇಳಿದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನಂತೀರಿ ಪಂಡಿತರೆ? ಎಲ್ಲರೂ ಚೆನ್ನಾಗಿರಲಿ ಅನ್ನೋದನ್ನೇ ಬಯಸೋದಲ್ವಾ? ಹಾಗಾಗಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಹಾಗೆ ಆಗಿಲ್ವಲ್ಲ. ಇತ್ತುಗಳ ಧ್ವಜವೆತ್ತಿ ಹಿಡಿಯೋ ಅಂತ ಕವಿ ಅಡಿಗರು ಹೇಳಿದ್ದಾರೆ. ಹಾಗೆ ಹೇಳ್ಕೊಳ್ಳೋಕ್ಕೂ ನನ್ನ ಹತ್ರ ಒಳ್ಳೇದು ಯಾವುದು ಇಲ್ವಲ್ಲ ದೇವರಾಜ್.